ಗಾಂಧೀಜಿಯವರು ಎಂಥ ಒಂದು ಜಾದು ಮಾಡಿಬಿಟ್ಟಿದ್ರು ಇಡೀ ದೇಶದ ತುಂಬ ಅಂತಂದ್ರೆ, ಸಾಮಾನ್ಯ ಜನ, ಹಳ್ಳಿ ಜನ ಗಾಂಧಿ ಅನುಕೂಲ ಹೆಂಗ್ ಮಾಡೋದು, ಅಷ್ಟರ ಮಟ್ಟಿಗೆ ಅವ್ರ ಬಗ್ಗೆ ನಮಗೆ ಭಕ್ತಿ ಇತ್ತು. ನಾನು ಅವಾಗ ಓದ್ತಿದ್ದೆ. ಅವಾಗ ಓದ್ಬೇಕಾದ್ರೆ ಒಂದು ಹಾಡು ಬರ್ದೆ, ಆಮೇಲೆ ನಾನೇ ಹಾಡ್ತಿದ್ದೆ. ಅದು ನನ್ನ ಪಾಡಿಗೆ ನಾನು ಇದನ್ನ ಮಾಡಿ ಇತ್ತದು. ಆಮೇಲೆ ಒಂದ್ಸಲ ಇದನ್ನ ನಮ್ಮ ಸಾವಳಿಗೆ ಮಠದಲ್ಲಿ ಇದ್ದೆ ಅಂತ ಹೇಳಿದ್ನಲ್ಲ, ಆ ಸಾವಳಿಗೆ ಮಠದ ಸ್ವಾಮಿಗಳಿಗೆ ನಾನು ಇದನ್ನ ಗುಣಗುಣಿಸ್ತಾ ಇರ್ಬೇಕಾದ್ರೆ ಬಾಯಿ ಅದ್ರ ಹಾಡು ಹೇಳುವಂತದ್ದು ಹಾಡು ಹೇಳಿದೆ. ನಾನು ಬಹಳ ಇಷ್ಟಪಟ್ರು ಅವರು. ನೋಡ್ರಿ ನಮ್ಮ ಹುಡುಗ ಏನು ಕವಿತಾ ಬರಿತಾನ ಅದು ಇದು ಅಂತ ಪ್ರಚಾರ ಶುರು ಮಾಡಿದ್ರು ಅವರು ಸ್ವಾಮಿಗಳು. ಮುಂದೆ ನಮ್ಮ ಶಂಕರಪ್ಪ ಮಾಡಿದವರು ಸಿನಿಮಾ ಮಾಡಿದನಲ್ಲ, ಅದೇ ಹಾಡನ್ನು ಉಪಯೋಗಿಸಿದ್ದಾರೆ. ಅದೇ ಹಾಡನ್ನ ಒಂದು ಸಲ ವಾಜಪೇಯಿ ಅವರು ಡೆಲ್ಲಿನಲ್ಲಿ ಸ್ವಾತಂತ್ರ್ಯ ಹೋರಾಟದ ಹಾಡುಗಳಿಗಾಗಿ ಒಂದು ಸಮ್ಮೇಳನ ಕರೆದಿದ್ರು. ಅಲ್ಲಿ ಹೇಳಿದೆ ಆ ಹಾಡನ್ನ. ಅವ್ರು ಎದ್ಬಿಟ್ಟು ನನ್ನ ಬೆನ್ ಮೇಲೆ ಕೈ ಊರಿದ್ರು. ಬಟ್ ನೀವು ಸ್ಕೂಲಲ್ಲಿ ಹೋಗ್ಬೇಕಾದ್ರೆ ಬ್ರಿಟಿಷ್ ರಾಣಿ ವಿರುದ್ಧ ಹೋರಾಟ ಮಾಡಿದ್ರಂತೆ. ಬ್ರಿಟಿಷ್ ರಾಣಿ ಅವ್ರನ್ನ ಮೀಟ್ ಮಾಡ್ಲಿಲ್ಲ. ಅಂದ್ರೆ ಬ್ರಿಟಿಷರ ಬಗೆಗೆ ನಮ್ಮಲ್ಲಿ ಒಂದು ಬಹಳ ಸೇಡಿನ ಭಾವನೆ ಹೋಗಿದೆ. ಯಾಕಂದ್ರೆ ಸಂಖ್ಯಾಬಾಳೆ ಆಟ ಆಡ್ಲಿಕ್ಕೆ ಬಿಡ್ತಿರ್ಲಿಲ್ಲ ಅವ್ರು. ಈಗ ಸಂಖ್ಯಾಬಾಳೆ ಆಟದೊಳಗೆ ಏನಾಗೋದು, ಇವನ್ ಹೇಳ್ತಿದ್ದ ಅಯ್ಯೋ ಈ ಕೆಟ್ಟ ಬ್ರಿಟಿಷ್ ಸರ್ಕಾರ ಮರೆಯ, ನಾವ್ ಏನ್ ಮಾಡಿದ್ರು ನಮ್ಮನ್ನ ಹಿಡ್ಕೊಂಡು ಹೋಗಿ ಜೈಲಿಗೆ ಹಾಕ್ತಾರೋ, ಯಾರನ್ನು ಕೊಲೆ ಮಾಡ್ಲಿಕ್ಕೂ ಸ್ವಾತಂತ್ರ್ಯ ಇಲ್ಲ ನಮಗೆ ಅಂತ ಹೇಳ್ತಿದ್ದ ಅವ್ರು. ಅಂದ್ರೆ ಹೀಗೇನು ಅವ್ರು ಕೆಟ್ಟ ಸರ್ಕಾರ ಅಂತಿದ್ರಲ್ಲ, ತಕ್ಷಣ ಅವ್ರನ್ನ ಜೈಲಿಗೆ ಹಾಕ್ತಿದ್ರು. ಅಂದ್ರೆ ಹೀಗೆ ಸಂಖ್ಯಾಬಾಳೆ ಆಟ ಆಡ್ಕೊಡ್ದು ಅಂತ ಹೇಳಿದ್ರೆ ಬ್ಯಾನ್ ಮಾಡಿದ್ರು ಅದನ್ನ. ಹೀಗಾಗಿ ಕಲೆಯ ಮೂಲಕವೇ ಇವರು ಕೂಡ ಸೇಡ್ ತೀರ್ಸ್ಕೊಳ್ತಾ ಇದ್ವಿ ನಾವು ಅಂತ ಹೇಳ್ತಾ ಇದ್ವಿ. ರೈಟ್ ಸರ್. ಎಸ್ ಸರ್, ಆ ದಿನಗಳು ಸಾವಿಗೆ ಮಠದಲ್ಲಿ ಓದ್ತೀರಿ, ನಂತರ ಲಿಂಗರಾಜಲ್ಲಿ PU ಕಾಲೇಜ್ ಓದ್ತೀರಿ. ಆ ದಿನಗಳ ಬಗ್ಗೆ ಈಗ ನಿಮ್ಮ ಮನಸ್ಸಲ್ಲಿರುವಂತಹ ನೆನಪುಗಳು ಏನೇನಿದೆ ಸರ್? ಇಲ್ಲಿ ಹೈಸ್ಕೂಲ್ ನಲ್ಲಿ ಇದ್ದೆ, ಗೋಕಾಕದಲ್ಲಿ. ನಮ್ಮ ಕೃಷ್ಣಮೂರ್ತಿ ಪುರಾಣಿಕರ ಕೃಪೆ ಮತ್ತು ನಮ್ಮ ಸಾವಳಿಗೆ ಶಿವಲಿಂಗೇಶ್ವರರ ಕೃಪೆ. ನಮ್ಮ ಸಾವಳಿಗೆ ಸ್ವಾಮಿಗಳು ಕಾಲೇಜ್ ಹೋಗುವಾಗ ನನಗೆ ತೊಂದರೆ ಆಯ್ತು. ಸ್ವಾಮಿಗಳು ಬಿಡ್ಲಿಲ್ಲ, ಆರ್ಥಿಕವಾಗಿ ನನಗೆ ಸಹಾಯ ಮಾಡಿ ಅವರೇ ನನ್ನನ್ನು ಬೆಳಗಾವಿ ಕಳಿಸಿದ್ರು. ಬೆಳಗಾವಿ ಕಳಿಸಿ ನಾನು ಓದೋ ಹಾಗೆ ಮಾಡಿದ್ರು. ಅಲ್ಲಿ ನನಗೆ ಇಬ್ರು ಪ್ರೊಫೆಸರ್ಗಳು ಸಿಕ್ಕರು. ಒಬ್ರು ಭೂಸ್ನೂರ್ ಮಠ, ಇನ್ನೊಬ್ರು AK ರಾಮಾನುಜನ್. ಇಬ್ರು ಬಹಳ ಅದ್ಭುತವಾದಂತ ಅಧ್ಯಾಪಕರು. ಅವರು ಭೂಸ್ನೂರ್ ಮಠ ನನಗೇನ್ ಮಾಡಿದ್ರು ಅಂತ ಹೇಳಿತಂದ್ರೆ, ಅವರು ವಚನ ಸಾಹಿತ್ಯವನ್ನ ಎಡಿಟ್ ಮಾಡ್ತಾ ಇದ್ರು. ಅದರಲ್ಲಿ ತೊಡಗಿಸ್ಕೊಂಡ್ಬಿಟ್ರು. ಅದು ನನಗೆ ಬಹಳ ಸಹಾಯ ಮಾಡಿದ್ರು. ಯಾಕಂತಂದ್ರೆ ವಚನ ಸಾಹಿತ್ಯ ಅಂತ ಹೇಳಿತಂದ್ರೆ ಬಹುಶಃ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಅದು ಪ್ರಪಂಚದ ಕೊನೆ ಪಕ್ಷ ಒಂದು 10 ವಿಶ್ವವಿದ್ಯಾಲಯಗಳಲ್ಲಾದ್ರೂ ಟೆಕ್ಸ್ಟ್ ಬುಕ್ ಆಗಿರ್ತದೆ. ಅದು ಅಷ್ಟು ಸುಪ್ರಸಿದ್ಧವಾದಂತ ವಚನ ಸಾಹಿತ್ಯ. ಅದನ್ನ ಆಳವಾಗಿ ಅಧ್ಯಯನ ಮಾಡ್ಲಿಕ್ಕೆ ಅವ್ರ ಸಹಾಯ ಸಿಕ್ಕಾಗಾಯ್ತು ನನಗೆ. ಆಮೇಲೆ ನಮ್ಮ ಗುರುಗಳಾದಂತ ಇವರು ಯಾರು, ರಾಮಾನುಜಮ್ ಅವ್ರು ಸಿಕ್ಕಿದ್ದು ನಿಮ್ಗೆ ಶಿಕಾಗೋ ಹೋದಾಗ. ಆಮೇಲೆ ಶಿಕಾಗೋಕ್ ಹೋದ್ರು ಅವ್ರು ಶಿಕಾಗೋಕ್ ಹೋದ್ಮೇಲೆ ಮುಂದೆ ನನ್ನನ್ನು ಅವರೇ ಕರೆಸ್ಕೊಂಡ್ರು ಅಲ್ಲಿ. ಸೊ ಇಲ್ಲಿ BA ಆದ್ಮೇಲೆ ಧಾರವಾಡದಲ್ಲಿ MA ಮಾಡ್ತೀರಿ. MA ಮಾಡಿದೆ. MA ಮಾಡಿದಾಗ್ಲೂ ಬಸವರ ಮಠರು ನನ್ನ ಗುರುಗಳಾಗಿದ್ರು. ಆಮೇಲೆ MA ಆಗಿ ಲಿಂಗರಾಜ್ ಕಾಲೇಜಿನಲ್ಲಿ ಮತ್ತೆ ಪ್ರೊಫೆಸರ್ ಆದೆ. ಒಂದು 2 ವರ್ಷ ಅಲ್ಲಿದ್ದೆ. ಅಷ್ಟರಲ್ಲಿ ಪದ್ಯ ಬರೀತಿದ್ದೆ ನಾನು. ವಿದ್ಯಾರ್ಥಿ ಆಗಿದ್ದಾಗ ಬೆಳಗಾವಿನಲ್ಲಿ ಒಂದು ನಾಟಕ ಬರೆದೆ. ಆ ನಾಟಕವನ್ನು ಆಡಿದವ್ರು ಯಾರು ಗೊತ್ತೋ, ನಾಡಿಗರು ಶ್ರೀನಿವಾಸರಾವ್ ಬರೇ ಪ್ರೊಫೆಸರ್ಗಳೇ ಆಡಿದ್ದ ಆ ನಾಟಕ. ನಾವು ಸ್ಟೂಡೆಂಟ್ಸ್ ಎಲ್ಲ ಆಡಿದ್ದು. ನನ್ನ ರೂಮಿಗೆ ನನ್ನ ವಿದ್ಯಾರ್ಥಿ ಸ್ನೇಹಿತರಿಗಿಂತ ಪ್ರೊಫೆಸರ್ಗಳೇ ಬರ್ತಿದ್ರು. ಬಹಳ ಚೆನ್ನಾಗಿದೆ ಸರ್. ವಿದ್ಯಾರ್ಥಿ ಬರೆಯುವಂತ ನಾಟಕವನ್ನ ಪ್ರೊಫೆಸರ್ಸ್ ಯಾಕೆ ಮಾಡ್ತಾರೆ, ನಿಮ್ ರೂಮಿಗೆ ಬಂದು ನಿಮ್ ಜೊತೆ ಮಾತಾಡ್ತಾರೆ ಅಂದ್ರೆ. ಹೌದು ಸರ್. ನೀವು ಅಡಿಗರನ್ನ ಮೊದಲನೇ ಸಲ ಭೇಟಿ ಮಾಡಿದ್ ಯಾವಾಗ ಸರ್? ಅಡಿಗರು ಒಂದ್ಸಲ ಬೆಳಗಾವಿಗೆ ಬಂದಿದ್ರು. ನಮ್ಮ ಬೋರ್ಡಿಂಗ್ ನಲ್ಲಿ ಭಾಷಣ ಮಾಡಿದ್ರು. ಭಾಷಣ ಮಾಡಿದಾಗ ನಾನು ಅವ್ರ ಭಾಷಣ ಕೇಳಿದೆ. ಮಾರನೇ ದಿವಸ ಅವ್ರನ್ನ ಭೇಟಿ ಆದ್ವಿ. ನಮ್ಮ ಗುರುಗಳ ಜೊತೆ ಈ ನಾಟಕ ಆಡಿದ್ರಲ್ಲ, ಇವರೆಲ್ಲರ ಜೊತೆಗೆ ಅವ್ರನ್ನ ಭೇಟಿ ಆದೆ. ನನ್ನ ಪದ್ಯ ಓದಿದ್ರು. ಪದ್ಯ ಓದಿ ಬಹಳ ಸಂತೋಷ ಪಟ್ರು ಅವ್ರು. ಆಮೇಲೆ ಅವ್ರಿಗೂ ನನಗೂ ಪತ್ರ ವ್ಯವಹಾರ ಶುರು ಆಯ್ತು. ನನಗ್ ಪತ್ರ ಬರೀತಿದ್ರು. ಹುಡುಗರು ಪತ್ರ ಬರೆಯೋದಂದ್ರೆ ಏನದು, ಒಂದು ಸರ್ಟಿಫಿಕೇಟ್ ಇದ್ದಂಗೆ ನಾನು ತೋರ್ಸ್ಕೊಂಡು ಅಡ್ಡಾಡ್ತಿದ್ದೆ. ಈ ಧಾರವಾಡಕ್ಕೆ ಬಂದಾಗ, MAಕ್ಕೆ ಬಂದಾಗ ಈ ನಮ್ಮ ಚಂಪಾ, ಗಿರಡ್ಡಿ ಇವರೆಲ್ಲ ಇದ್ರಲ್ಲ, ಅವ್ರ ಮುಂದೆಲ್ಲ ನನಗೆ ಅಡಿಗರ ಕಾಗದ ಬರೆದಿದ್ದಾರೆ, ಸರ್ಟಿಫಿಕೇಟ್ ತರ ಹಿಡ್ಕೊಂಡು ಅಡ್ಡಾಡ್ತಿ ಹೊರಿಸಿದ್ದೆ ಅದನ್ನ. ಮುಂದೆ ಇಲ್ಲಿ 2 ವರ್ಷ ಇದ್ನಲ್ಲ, ಆಮೇಲೆ ಅಡಿಗರ ಅಲ್ಲಿ ಕರೆದ್ರು ಸಾಗರಕ್ಕೆ, ಬನ್ನಿ ನನ್ನ ಜೊತೆಗೆ ಅಂತ. ಅಲ್ಲಿದ್ದೆ. ಅವಾಗಲೇ ಬೆಳಗಾಂನಲ್ಲಿದ್ದಾಗ ಹೇಳ್ತೇನೆ ಕೇಳ ಬರ್ತಿದ್ದೆ. ಬರ್ದಾಗ ಅಲ್ಲಿ ಹೋಗಿ ಒಂದ್ಸಲ ಓದ್ದೆ ಅದನ್ನ ಸಾಗರದ ಓದ್ದಾಗ ಗೋಪಾಲ್ ಗೌಡ್ರಿಗೆ ಬಹಳ ಇದಾಯ್ತು, ಬಹಳ ಇಂಪ್ರೆಸ್ ಆದ್ರು ಅವರು. ಆಮೇಲೆ ಲೋಹಿಯಾ ಬಂದ್ರಲ್ಲಿ. ಲೋಹಿಯಾ ಇದ್ದವರು ವಸಾಹತುಶಾಹಿ ಬಗ್ಗೆ ನಮ್ಮಲ್ಲಿ ಒಬ್ಬರೂ ಕವಿತೆ ಬರೆದಿಲ್ಲ, ಇದು ಇಂಡಿಯಾದಲ್ಲೇನೆ ಮೊಟ್ಟ ಮೊದಲೇ ಕವಿತೆ ಈ ರೀತಿಯಲ್ಲಿ ಬಂದದ್ದು ಅಂತ ಅದ್ಭುತ ಹೊಗಳಿಬಿಟ್ರು. ಅವಾಗ ಏನಾಗಿತ್ತು ರಮೇಶ್ ಅಂದ್ರೆ, ಬ್ರಿಟಿಷರು ಬಂದ ಕೂಡಲೇ ಅವ್ರು ಮಾಡಿದ್ದೇನು ಅಂತ ಹೇಳ್ತಂದ್ರೆ, ಇತಿಹಾಸದ ಹೊಸ ಕಲ್ಪನೆ ಕೊಟ್ರು. ನವ್ಯ ಕಾವ್ಯದ ಕವಿ ನಾನು, ಅವರೆಲ್ಲ ಈಡಿ ಪಶ್ಚಿಮ ಗೂಢ ಪಾಪ ಲೇಪಿತ ನಾನು ಅಂತ ಅಡಿಗರು ಅಂದ್ರು. ಅಷ್ಟರ ಮಟ್ಟಿಗೆ ಪಶ್ಚಿಮವನ್ನ ಆರಾಧನೆ ಮಾಡ್ತಾ ಇದ್ರು. ನಾನು ಪಶ್ಚಿಮ ನಮ್ಮನ್ನ ತೊಲೆ ಮಾಡ್ತಾ ಇದೆಯಾ ಅಂತ ಹೇಳಿ ನಾನು ಬರ್ತ. ಆದ್ರಿಂದ ಲೋಹಿಯಾ ಮತ್ತು ಗೋಪಾಲ್ ಗೌಡ್ರು ಹೇಳಿದ್ದೆ ಯಾಕೆ ಅಂತ ಹೇಳಿತಂದ್ರೆ, ಇದು ವಸಾಹತುಶಾಹಿ ವಿರೋಧವಾಗಿ
ಬರ್ದಿದ್ರಲ್ಲ ಇವರು ಅಂತ. ಇವರೆಲ್ಲ ವಸಾಹತುಶಾಹಿ ಪರವಾಗಿ. ನಾನು ಹೇಳ್ತೇನೆ ಕೇಳಬಾರದು. ಎಸ್, ಇದೇ ಇವರ ಮೊದಲನೇ ಕವನ ಸಂಕಲನ ಹೇಳ್ತೇನ ಕೇಳ. ನೋಡಿ, ಶತಮಾನದ ಕವಿಗಳು ಅಡಿಗರೆ ಇವ್ರನ್ನ ಆ ಟೈಮಲ್ಲಿ ಮೆಚ್ಚಿದ್ದಾರೆ ಹೌದು. ವಿದ್ಯಾರ್ಥಿಯಾಗಿದ್ದಾಗ. ನಂತರ ಸರ್ ನಿಮ್ಮ ನಾದಗಳು ನುಡಿಯಾಗಲೇ ಕವನ ಸಂಕಲನದಿಂದ ಒಂದು 4 ಸಾಲುಗಳನ್ನ ನೀವೇ ಓದ್ಬೇಕು. ಇದು ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚಿಂದಿದ್ದು. ಏ ಕೊಟ್ಟಿಗಿಟಿ ಅಲ್ಲ ತೆಗಿದಿಟ್ಟ ಮತ್ತ ಹೇಳತೇನ ಕಿವಿಗೊಟ್ಟ ಕೇಳ್ರಿ ಕುಂತ ನಿಂತವರ ಹಿಂಗ ಮಾರಿ ಮ್ಯಾಗ ಮೀಸಿ ಹೊತ್ತ ಗಂಡಸರ ಸಣ್ಣ ದೊಡ್ಡವರ ಮತ್ತ ಹೆಂಗಸರ ವಾಸುಳ್ಳ ದೇಶ ತುಂಬ ಹೇಸಿ ಬೆಂಕಿ ಹಚ್ಚಿದಾರ ಕೆಂಪ ಮೂತಿ ಇಂಗರೇಜ್ ಸರ್ಕಾರ ಹರಿಗಿಯಾಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಕೃತಿಯನ್ನ ನಿಮ್ಮ ಧ್ವನಿಯಲ್ಲಿ ಕೇಳಕ್ಕೆ ಬಹಳ ಖುಷಿ ಆಯ್ತು ಸರ್. ನಂತರ ನೀವು PhD ಮಾಡ್ತೀರಿ. PhD ನೀವು ಆಯ್ಕೆ ಮಾಡ್ಕೊಂಡಂತ ಸಬ್ಜೆಕ್ಟು ಉತ್ತರ ಕರ್ನಾಟಕದ ಬಗ್ಗೆ, ಅದು ಜಾನಪದದ ಬಗ್ಗೆ, ಅದು ಜಾನಪದ ರಂಗಭೂಮಿಯ ಬಗ್ಗೆ. ಈ ಸಬ್ಜೆಕ್ಟ್ ನ ಆಯ್ಕೆ ಮಾಡ್ಕೊಳ್ಳೋ ಕಾರಣ ಅದು ಯಾವಾಗ ಅಂತ ಹೇಳಿತಂದ್ರೆ ನಾನು ಅಮೆರಿಕಕ್ಕೆ ಹೋದಾಗ ಅಲ್ಲಿ ನಮ್ಮ ರಂಗಭೂಮಿಯ ಬಗ್ಗೆನೆ ಬಹಳ ಅಸಹ್ಯವಾಗಿ ಮಾತಾಡ್ತಕ್ಕಂಥದ್ದು ಒಂದು ಇದಿತ್ತು. ಕರೆಕ್ಟ್ ಇದ್ದವನು ಒಂದು ಹೊಸ ಥಿಯರಿ ತಂದಿದ್ದ. ಡಿಸ್ಟೆನ್ಸ್ ಇರಬೇಕು. ಹೌದು, ಅಂದ್ರೆ ಅಲ್ಲಿ ಕೂತವ್ರ ಬಗ್ಗೆ ಮತ್ತು ಇಲ್ಲಿ ನಡೆಯೋ ನಾಟಕದ ಬಗ್ಗೆ ಇಲ್ಲಿ ಡಿಸ್ಟೆನ್ಸ್ ಇರಬೇಕು. ಡಿಸ್ಟೆನ್ಸ್ ಇಲ್ಲದೆ ಹೋದ್ರೆ ನಾಟಕ ಅಲ್ಲ. ಇದನ್ನ ಅವನೇ ಮೊದಲು ಹೇಳಿದ ಅಂತ ನಮ್ಮವರು ನಂಬಿದ್ವಿ. ಬಯಲಾಟದ ಬಗ್ಗೆ ಬರೀರಿ ತಂದಾಗ ನಾನು ಹೇಳಿದ್ದು ಡಿಸ್ಟೆನ್ಸ್ ಥಿಯರಿ ಇದೆಯಲ್ಲ, ಇದನ್ನ ಮೊಟ್ಟ ಮೊದಲು ಹೇಳಿದವರು ಭಾರತದವರು ಅಂತ. ಭಾರತದವರು ಅಂತಂದಾಗ ಎಲ್ಲರೂ ಹೆಂಗೆ 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 ಅಂತ. ಈಗ ನೀವು ರಸ್ತೆದೊಳಗೆ ಒಬ್ಬ ಹೆಣ್ಮಗಳ ಮೇಲೆ ಯಾರಾದ್ರೂ ಕೈ ಮಾಡಿದ್ರೆ ನೀವೇನ್ ಮಾಡ್ತೀರಿ? ಹೋಗಿ ಅವ್ನ ಕೆನ್ನೆಗೆ ಒಂದು ಏಟ್ ಹೊಡಿತೀರಿ. ಅಂದ್ರೆ ಯು ಆಲ್ಸೋ ಪಾರ್ಟಿಸಿಪೇಟ್ ಇನ್ ದಿ ಆಕ್ಷನ್. ಆದ್ರೆ ನಾಟಕದಲ್ಲಿ ಈ ದ್ರೌಪದಿ ಸೀರೆಯನ್ನ ದುಶಾಸನ ಸೆಳಿತಿರ್ತಾನೆ, ಯಾಕೆ ಸುಮ್ಮನೆ ಇರ್ತೀರಿ? ಅಲ್ಲಿ ರಸ್ತೆದಲ್ಲಿ ಸೀರೆ ಸೆಳೆದ್ರೆ ಹೋಗಿ ಹೊಡಿತೀರಿ. ಇಲ್ಲಿ ಯಾಕೆ ಸುಮ್ಮನೆ ಇರ್ತೀರಿ? ಯಾಕೆ ಹೇಳತ್ತಂದ್ರೆ ಅಲ್ಲಿ ದ್ರೌಪದಿ ಹಾಡ್ಕೊಂಡು ಅಳ್ತಿರ್ತಾಳೆ, ಇವನು ಕುಣ್ಕೊಂಡು ಸೀರೆ ಸೆಳಿತಿರ್ತಾನೆ. ಈ ಹಾಡು ಮತ್ತು ನೃತ್ಯ ಇವು ದೇ ಕ್ರಿಯೇಟ್ ಡಿಸ್ಟೆನ್ಸ್. ಇದು ಆ ಬಯಲಾಟಪ್ಪ, ನಮ್ಮದಲ್ಲ ಇದು, ಬರೀ ಮನರಂಜನೆಗೆ ಇದು ಇದು ಬಯಲಾಟ, ಇದು ನಾಟಕ, ಇದು ನಮ್ಮದಲ್ಲ ಅಂತ ಹೇಳಿ ಗೊತ್ತಾಗ್ಬಿಡ್ತದೆ. ಇದು ನಾಟ್ಯಶಾಸ್ತ್ರದಲ್ಲಿದೆ. ಆದ್ರಿಂದ ನಾಟಕದಲ್ಲಿ ಡಿಸ್ಟೆನ್ಸ್ಗೆ ಎಲಿಮೆಂಟ್ ಅನ್ನ ಪ್ರಪಂಚಕ್ಕೆ ಕೊಟ್ಟವರು ಭಾರತೀಯರು. ಅದೇ ನಿಮ್ಮ ಡಾಕ್ಟರೇಟ್ ಮಾಡೋಂತ ಸಬ್ಜೆಕ್ಟ್, ಅದು ನನ್ನ ಸಬ್ಜೆಕ್ಟ್. ಇಲ್ಲಿಂದ ನನಗೆ ನಮ್ಮ ನಾಟಕಗಳ ಬಗ್ಗೆ ಆಸಕ್ತಿ ಹುಟ್ಟಿತು. ಅಲ್ಲಿಂದ ಇಲ್ಲಿಗೆ ಬಂದ ಮೇಲೆ ಬೆಂಗಳೂರಿಗೆ ಬಂದಲ್ಲ, ನಾನೊಂದ್ಸಲ ಈ ಬಯಲಾಟದ ಬಗ್ಗೆ ಭಾಷಣ ಮಾಡಿದೆ. ಲಂಕೇಶ್ಗೆ ಬಹಳ ಹುರುಪು ಬಂತು. ನಾವೇನೋ ಮಾಡೋಣ ಅಂತ. ನಾನೊಂದು ನಾಟಕ ಬರ್ದೆ, ಆಮೇಲೆ ಅವನು ಇನ್ನೊಂದು ಬರ್ದ. ಈಡಿಪಸ್ ನಾಟಕ ಅನುವಾದ ಮಾಡಿದ ಅವನು. BV ಕಾರಂತರ ಕರೆಸಿದ್ವಿ ಡೆಲ್ಲಿಯಿಂದ. ಆಮೇಲೆ ಗಿರೀಶ್ ಇಲ್ಲಿ ಎಲ್ಲಿದ್ದ, ಮುಂಬೈದಲ್ಲಿದ್ದ. ನೀನು ಬಾರೋ ಅಂತ ಹೇಳ್ತಿದ್ವಿ. ಅವನು ಜೋಕುಮಾರ್ ಸ್ವಾಮಿ ಒಳಗೆ ಆಡಿದ, ಆಮೇಲೆ ಈಡಿಪಸ್ ಒಳಗೆ ಆಡಿದ. 3 ನಾಟಕ ಆಡಿದ್ದು 1 ವಾರದಲ್ಲೇನೆ ಇಡೀ ದೇಶ ತುಂಬಾ ಸುದ್ದಿ ಆಯ್ತು.